ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಪುರಾಣಗಳ ಪ್ರಕಾರ ಗಜೇಂದ್ರ ಮೋಕ್ಷ ಕಥೆಯು ಮನುಷ್ಯನ ಹಾಗೂ ಮನುಕುಲದ ಉದ್ಧಾರಕ್ಕೆ ಅಂತಲೇ ಇರೋ ಒಂದು ಸಾಯುಜ್ಯ ಪದವಿ. ಯಾರು ಈ ಕಥೆಯನ್ನ ಬೆಳಗ್ಗೆ ಎದ್ದ ತಕ್ಷಣ ನೆನಪಿಸಿಕೊಳ್ತಾರೋ ಅವರಿಗೆ ಸಕಲ ಐಶ್ವರ್ಯವು ಪ್ರಾಪ್ತಿಯಾಗುತ್ತೆ, ಸಕಲ ಮನೋಭಿಲಾಷೆಗಳು ಈಡೇರ್ತವೆ ಅನ್ನೋದೇ ಈ ಕಥೆಯ ಸಾರಾಂಶ. ಹಾಗಾದರೆ ಗಜೇಂದ್ರ ಮೋಕ್ಷ ಕಥೆ ಹೇಗೆ ಹುಟ್ಟಿಕೊಳ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಸ್ವಯಂಭುವನ ಮನುವಿನ ವಂಶಾವಳಿಯನ್ನು, ಆ ವಂಶದವರ ಇತಿಹಾಸವನ್ನು ಸಮಗ್ರವಾಗಿ ಕೇಳಿ ಸಂತೋಷಗೊಂಡ ಪರೀಕ್ಷಿತ್ ರಾಜನು ಉಳಿದ ಮನುಗಳ ಇತಿಹಾಸ ಹಾಗೂ ಪರಂಪರೆಯನ್ನು ತಿಳಿಸುವಂತೆ ಶುಕಮುನಿಯನ್ನ ಬೇಡಿಕೊಂಡ. ಕರುಣಾಳುವಾದ ಆ ಮುನಿ ಇಲ್ಲಿಯವರೆಗೆ ಆಗಿ ಹೋಗಿರುವ ಮನುಗಳನ್ನ ಸ್ಥೂಲವಾಗಿ ಪರಿಚಯ ಮಾಡಿಕೊಡುತ್ತಾ, 4ನೆಯ ಮನುವಿನ ಕಾಲದಲ್ಲಿ ಗಜರಾಜನನ್ನ ಮೊಸಳೆಯಿಂದ ಉದ್ಧರಿಸಿದ ಶ್ರೀಹರಿಯು ಈ ಮನ್ವಂತರದಲ್ಲಿ ಹರಿಮೇಧನ ಮಡದಿ ಹರಿಣಿ ದೇವಿಗೆ ಮಗನಾಗಿ ಹುಟ್ಟಿದ್ದ ಎಂದು ತಿಳಿಸಿದ್ದ. ಆ ಮಾತನ್ನ ಕೇಳುತ್ತಲೇ ಪರೀಕ್ಷಿತ್ ರಾಜನಿಗೆ ಗಜರಾಜನು ಮೊಸಳೆಯಿಂದ ಉದ್ಧಾರವಾದ ಕಥೆಯನ್ನ ಕೇಳಬೇಕನಿಸ್ತು. ಅದನ್ನ ವಿವರವಾಗಿ ತಿಳಿಸುವಂತೆ ಆತ ಶುಕಮುನಿಯನ್ನ ಕೇಳಿಕೊಂಡ. ಶುಕಮುನಿ ಆಗ ಆ ಗಜೇಂದ್ರ ಮೋಕ್ಷ ಕಥೆಯನ್ನ ಹೇಳತೊಡಗಿದರು. ಹಾಲಿನ ಸಮುದ್ರದ ಮಧ್ಯದಲ್ಲಿ ತ್ರಿಕೂಟವೆಂಬ ಒಂದು ಪರ್ವತವಿದೆ. ಅದಕ್ಕೆ ರತ್ನಖಚಿತವಾದ ಅನೇಕ ಶಿಖರಗಳಿದ್ದರೂ ಬೆಳ್ಳಿ, ಬಂಗಾರ, ಕಬ್ಬಿಣದಿಂದ ಆದ 3 ಶಿಖರಗಳು ಬಹುಮುಖ್ಯ. ಆ ಶಿಖರಗಳ ಕಾಂತಿಯಿಂದ ಸುತ್ತಮುತ್ತಲಿನ ಸಮುದ್ರವೆಲ್ಲ ಬೆಳಗುತ್ತಿತ್ತು. ಸಿದ್ಧವಿದ್ಯಾಧರ, ಕಿನ್ನರ, ಕಿಂಪುರುಷಾದಿಗಳಿಗೆ ನೆಲೆವನೆಯಾಗಿರುವ ಆ ಪರ್ವತ ತಪ್ಪಲಲ್ಲಿ ವರುಣದೇವನ ಉದ್ಯಾನವನವಿತ್ತು. ಅದರ ಸೊಬಗು ವರ್ಣನಾತೀತ. ಮಂದಾರ, ಪಾರಿಜಾತ ಮೊದಲಾದ ಹೂಗಿಡಗಳು, ಮಾವು, ಹಲಸು ಮೊದಲಾದ ಹಣ್ಣಿನ ಗಿಡಗಳು ಸದಾ ಹಣ್ಣುಗಳಿಂದ ತುಂಬಿ ತುಳುಕಾಡುತ್ತಿದ್ವು. ಅವುಗಳಲ್ಲಿ ಮನೆ ಮಾಡಿಕೊಂಡಿರುವ 100 ಬಗೆಯ ಬಣ್ಣ ಬಣ್ಣದ ಹಕ್ಕಿಗಳು ತಮ್ಮ ಇಂಪಾದ ಗಾನದಿಂದ ದಿಕ್ಕುಗಳನ್ನ ತುಂಬುತ್ತಿದ್ವು. ಆ ವನದ ಮಧ್ಯದಲ್ಲಿ ಬನದೇವಿಯ ಕೈಗನ್ನಡಿಯಂತಿರುವ ದಿವ್ಯವಾದ ಒಂದು ಸರೋವರ. ಅದರಲ್ಲಿ ಕಮಲ ಕೆನ್ನೈದಿಲೆಗಳು ಸದಾ ಅರಳಿ ದುಂಬಿಗಳಿಂದ ಆಹ್ವಾನಿಸುತ್ತಿದ್ವು. ಹಂಸ, ಚಕ್ರವಾಕ ಮೊದಲಾದ ನೀರು ಪಕ್ಷಿಗಳು ಅವುಗಳ ಮಧ್ಯೆ ಓಡಾಡುವಾಗ ಹೂವಿನ ಪರಾಗ ನೀರಿನಲ್ಲಿ ಸುರಿದು ಆ ನೀರೆಲ್ಲವೂ ಪನ್ನೀರಿನಂತೆ ಪರಿಮಳಯುಕ್ತವಾಗಿತ್ತು. ಆ ಸರೋವರದ ಸುತ್ತ ಹೂವಿನಿಂದ ತುಂಬಿದ ಮೊಲ್ಲೆ, ಮಲ್ಲಿಗೆ, ಜಾಜಿ ಮೊದಲಾದ ಹೂಬಳ್ಳಿಗಳು ದಟ್ಟವಾಗಿ ಬೆಳೆದು ಅವುಗಳ ನೆರಳನ್ನ ನೀರಿನಲ್ಲಿ ಕಂಡಾಗ ಅದೊಂದು ಗಂಧರ್ವ ಲೋಕವೆಂಬಂತೆ ಕಣ್ಣಿಗೆ ಹಬ್ಬವನ್ನ ಕೊಡುತ್ತಿತ್ತು. ತ್ರಿಕೂಟ ಪರ್ವತದಲ್ಲಿ ನೆಲೆಸಿದ್ದ ದೇವತೆಗಳು ಆ ಸರೋವರದಲ್ಲಿ ನೀರಾಟವಾಡಿ ಧನ್ಯರಾಗ್ತಿದ್ರು. ವರುಣದೇವನ ಈ ಸುಂದರವನದಲ್ಲಿ ಅನೇಕ ಮೃಗಗಳು ವಾಸಿಸುತ್ತಿದ್ವು. ಅವುಗಳಲ್ಲಿ ಮದ್ದಾನೆಯೊಂದು ಮೃಗಗಳ ಮಹಾರಾಜನಂತೆ ಮೆರೆಯುತ್ತಿದ್ದ. ಉಳಿದ ಮೃಗಗಳು ಹಾಗಿರ್ಲಿ. ಹುಲಿ, ಖಡ್ಗ ಮೃಗಗಳು, ಸಿಂಹಗಳು ಕೂಡ ಅದರ ವಾಸನೆ ಬರುತ್ತಲೇ ಹೆದರಿ ದೂರ ಸರಿಯುತ್ತಿದ್ವು. ಕೋತಿ, ಹುಲ್ಲೆ ಮೊದಲಾದ ಪ್ರಾಣಿಗಳು ಅದರ ಸುತ್ತಮುತ್ತ ಸಂಚರಿಸುತ್ತಾ ಶತ್ರು ಭಯವಿಲ್ಲದೆ ನಿರ್ಭಯವಾಗಿ ಓಡಾಡಿಕೊಂಡಿದ್ವು. ಆ ಗಜರಾಜನು ತನ್ನ ಹೆಣ್ಣಾನೆಗಳು ಹಾಗೂ ಮರಿಯಾನೆಗಳನ್ನ ಕೂಡಿಕೊಂಡು ಬಿದಿರು ಮೇಳೆ ಪೊದೆಗಳನ್ನ ನೆಲಸಮವಾಗುವಂತೆ ನಡೀತಿದ್ರೆ ತ್ರಿಕೂಟವೆಲ್ಲ ನಡುಗಿ ಹೋಗ್ತಿತ್ತು. ಹೀಗಿರಲು ಒಂದು ಬಿರುಬೇಸಿಗೆಯ ದಿನ ಅಂದು ಬಾಯಾರಿಕೆಯಿಂದ ನೀರನ್ನ ಅರಸುತ್ತಾ ವರುಣೋದ್ಯಾನ ಸರೋವರಕ್ಕೆ ಆ ಆನೆ ಬಂದಿತ್ತು. ಅಮೃತದಂತಿರುವ ಅದರ ನೀರನ್ನ ಹೊಟ್ಟೆ ತುಂಬ ಕುಡಿದು ತೃಪ್ತಿಯಾದ ಮೇಲೆ ಅದು ಸರೋವರದ ಆಳಕ್ಕಿಳಿದು ಸೊಂಡಿಲಿನಿಂದ ನೀರನ್ನ ತನ್ನ ಮೈ ಮೇಲೆಲ್ಲ ಸುರಿದುಕೊಂಡು ತನ್ನ ಬೇಗೆಯನ್ನ ನೀಗಿಸಿಕೊಂಡಿತ್ತು. ಅನಂತರ ಅದು ಒಳ್ಳೆ ಸಂಸಾರಿಯಂತೆ ತನ್ನ ಪರಿವಾರಕ್ಕೆ ಸೇರಿದ ಇತರೆ ಆನೆಗಳಿಗೂ ನೀರನ್ನ ಕುಡಿಸಿ ಸ್ನಾನ ಮಾಡಿಸಿತ್ತು. ಹೀಗೆ ಆ ಗಜೇಂದ್ರನು ನೀರಾಟವಾಡುತ್ತಾ ವಿನೋದವಾಗಿ ವಿಹರಿಸುತ್ತಿರಲು ನೀರೊಳಗಿದ್ದ ದೊಡ್ಡ ಮೊಸಳೆಯೊಂದು ಅದರ ಕಾಲನ್ನ ಹಿಡಿದು ನೀರೊಳಕ್ಕೆ ಎಳೆಯ ಹೊರಟಿತು. ಕೋಪಗೊಂಡ ಗಜರಾಜನು ಒಮ್ಮೆ ಘೇಂಕರಿಸಿ ಕಾಲನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಮತ್ತೆ ಮತ್ತೆ ತನ್ನ ಶಕ್ತಿಯನ್ನೆಲ್ಲ ವೆಚ್ಚ ಮಾಡಿ ಪ್ರಯತ್ನಿಸಿದ್ರೂ ಮೊಸಳೆಯ ಹಿಡಿತ ಬಿಟ್ಟು ಹೋಗಿರಲಿಲ್ಲ. ಆನೆಯ ಶಕ್ತಿ ಕುಗ್ಗುತ್ತಾ ಬಂದಿತ್ತು. ಮೊಸಳೆಯ ಶಕ್ತಿ ಹೆಚ್ಚುತ್ತಾ ಹೋಯಿತು. ಆಗ ಭಯದಿಂದ ಆನೆ ಪರಿತಪಿಸಿತ್ತು. ಅದರ ದುಸ್ಥಿತಿಯನ್ನ ಕಂಡ ಉಳಿದ ಆನೆಗಳೆಲ್ಲವೂ ದುಃಖದಿಂದ ಕಣ್ಣೀರಿಡುತ್ತಾ ಘೀಳಿಟ್ಟವು. ಆದರೆ ಅದರಿಂದ ಏನು ಪ್ರಯೋಜನವಾಗಿರಲಿಲ್ಲ. ಭಯಂಕರವಾದ ಆ ಮೊಸಳೆಯನ್ನ ಯಾರು ಬಿಡಿಸೋರು? ಜೀವವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಆನೆ ಹೋರಾಡ್ತಿದ್ರೆ ಅದರ ಜೀವವನ್ನ ಹೀರೋದಕ್ಕೆ ಮೊಸಳೆ ಕಾದು ಕೂತಿತ್ತು. ಬಹುಕಾಲದವರೆಗೂ ಅವು ಪರಸ್ಪರ ಹೋರಾಡಿದ್ವು. ಕೊನೆಗೆ ಸೋತು ಸಂಕಟದಿಂದ ಸಾವನ್ನ ಇದಿರು ನೋಡುತ್ತಿದ್ದ ಆನೆಗೆ ತನ್ನ ಪೂರ್ವ ಜನ್ಮದ ಸ್ಮರಣೆಯುಂಟಾಯಿತು. ಅದರೊಡನೆ ಅದಕ್ಕೆ ಎಲ್ಲೇ ಇಲ್ಲದ ಧೈರ್ಯವು ಮೂಡಿತ್ತು.
ಗಜರಾಜನು ಪೂರ್ವಜನ್ಮದಲ್ಲಿ ಪಾಂಡ್ಯ ದೇಶದ ರಾಜನಾಗಿದ್ದ. ಆತನ ಹೆಸರು ಇಂದ್ರದ್ಯುಮ್ನ. ಆತನು ಬಹುದೊಡ್ಡ ದೈವಭಕ್ತ. ಆತನು ತನ್ನ ರಾಜ್ಯಕೋಶಗಳನ್ನೆಲ್ಲ ತೊರೆದು ತಪಸ್ಸು ಮಾಡೋದಕ್ಕಾಗಿ ಅಂತಾನೆ ಮಲೆಯ ಪರ್ವತಕ್ಕೆ ಹೊರಟು ಹೋಗಿದ್ದ. ಅಲ್ಲಿ ಆತನು ಒಂದು ಆಶ್ರಮವನ್ನ ಮಾಡಿಕೊಂಡು ಬಹುಕಾಲದವರೆಗೂ ಶ್ರೀಹರಿಯನ್ನ ಆರಾಧಿಸುತ್ತಿದ್ದ. ಹೀಗಿರಲು ಒಂದು ದಿನ ಆತ ಎಂದಿನಂತೆ ಸ್ನಾನ ಸಂಧ್ಯಾದಿಗಳನ್ನ ಮುಗಿಸಿ ಶ್ರೀಹರಿಯ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದ. ಆಗ ಮಹರ್ಷಿಯಾದ ಅಗಸ್ತ್ಯನು ತನ್ನ ಶಿಷ್ಯರೊಡನೆ ಆತನ ಆಶ್ರಮಕ್ಕೆ ಬಂದಿದ್ದ. ಧ್ಯಾನದಲ್ಲಿದ್ದ ಇಂದ್ರದ್ಯುಮ್ನನಿಗೆ ಇದು ಗೊತ್ತಾಗಿರಲಿಲ್ಲ. ಆಶ್ರಮದ ಬಾಗಿಲಿಗೆ ಬಂದ ತನ್ನನ್ನ ತಕ್ಕ ರೀತಿಯಲ್ಲಿ ಮರ್ಯಾದೆ ಮಾಡಲಿಲ್ವಲ್ಲ ಅಂತ ಅಗಸ್ತ್ಯನಿಗೆ ಕೋಪ ಬಂದಿತ್ತು. ಆಗ ಆನೆಯಂತೆ ಸೊಕ್ಕಿ ನಡೆಯುವ ಈ ಇಂದ್ರದ್ಯುಮ್ನ ಆನೆಯಾಗಿ ಹೋಗಲಿ ಎಂದು ಶಾಪವಿತ್ತ. ತನ್ನ ಶಿಷ್ಯಂದಿರೊಡನೆ ಅಲ್ಲಿಂದ ಹೊರಟು ಹೋಗಿದ್ದ. ಇದರ ಫಲವಾಗಿ ಆ ರಾಜ ಋಷಿಗೆ ಆನೆಯ ಜನ್ಮ ಪ್ರಾಪ್ತವಾಗಿತ್ತು. ಅದು ತ್ರಿಕೂಟ ಪರ್ವತದಲ್ಲಿ ಹುಟ್ಟಿ ಗಜರಾಜನೆನ್ನಿಸಿಕೊಂಡ ಮೇಲೆ ಒಂದು ದಿನ ಸರೋವರದಲ್ಲಿ ನೀರು ಕುಡಿಯಲೆಂದು ಹೋದಾಗ ಮರಣ ಸಂಕಟಕ್ಕೆ ಗುರಿಯಾಗಿತ್ತು. ಪೂರ್ವ ಜನ್ಮದ ಜ್ಞಾಪಕ ಮೂಡುತ್ತಲೇ ಗಜರಾಜನು ತನ್ನ ಆರಾಧ್ಯ ದೈವವನ್ನ ಮೊರೆ ಹೊಕ್ಕಿತ್ತು. ಹಿಂದಿನ ಜನ್ಮದಲ್ಲಿ ದಿನವೂ ಹೇಳುತ್ತಿದ್ದ ಪರಬ್ರಹ್ಮ ಸ್ತುತಿಯನ್ನ ಅದು ಇಂದು ಜಪಿಸಿತ್ತು. ಹಿಂದಿನ ಜನ್ಮದಂತೆ ಈಗ ನಮಸ್ಕರಿಸೋದಕ್ಕೆ ಸಾಧ್ಯವಿಲ್ಲದಿದ್ದರಿಂದ ಮನಸ್ಸಿನಲ್ಲಿಯೇ ಅದು ದೈವಕ್ಕೆ ನಮಸ್ಕಾರವನ್ನ ಸಲ್ಲಿಸಿತ್ತು. ಯಾವ ನಾಮರೂಪಗಳನ್ನ ನೆನೆಯದೆ ಪರಾತ್ಪರ ವಸ್ತುವನ್ನೇ ಧ್ಯಾನ ಮಾಡುತ್ತಿದ್ರಿಂದ ಬ್ರಹ್ಮ, ಇಂದ್ರ ಇತ್ಯಾದಿ ದೇವತೆಗಳು ಪ್ರತ್ಯಕ್ಷವಾಗದೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದ ಆ ಶ್ರೀಹರಿಯೇ ಆ ನಿಮಿಷದಲ್ಲಿ ಪ್ರತ್ಯಕ್ಷವಾಗಿದ್ದ. ವೇದ ಸ್ವರೂಪನಾದ ಗರುಡನ ಮೇಲೆ ಕುಳಿತು ಬರುತ್ತಿದ್ದ ಆತನು ಗರುಡನ ಗಮನ ತಡವಾದೀತೆಂದು ತಟ್ಟನೆ ಆನೆಯ ಬಳಿಗೆ ಓಡೋಡಿ ಬಂದಿದ್ದ. ಹೀಗೆ ಬಂದಿದ್ದ ಶ್ರೀಹರಿಯು ಗಜರಾಜನನ್ನ ಹಿಡಿದಿದ್ದ ಮೊಸಳೆಯೊಡನೆ ಅದನ್ನು ಕೊಳದಿಂದ ಹೊರಕ್ಕೆ ಎಳೆದು ಹಾಕಿದ್ದ. ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರವು ಆ ಮೊಸಳೆಯ ಬಾಯನ್ನ ಸೀಳಿ ಹಾಕಿತ್ತು. ಇದನ್ನ ಕಂಡು ಸ್ವರ್ಗದ ದೇವತೆಗಳು ಹೂಮಳೆಯನ್ನ ಗರೆದರು. ಅಪ್ಸರೆಯರು ನರ್ತನ ಮಾಡಿದರು. ಗಂಧರ್ವರು ಗಾನ ಮಾಡಿದ್ರು. ಸತ್ತು ಬಿದ್ದ ಮೊಸಳೆಯ ದೇಹದಿಂದ ದಿವ್ಯ ಸುಂದರವಾದ ದೇವತೆಯೊಬ್ಬ ಮೂಡಿ ಬಂದಿದ್ದ. ಆತನು ಹೂಹು ಎಂಬ ಹೆಸರಿನ ಗಂಧರ್ವರಾಜ. ದೇವಲ ಮುನಿಯ ಶಾಪದಿಂದ ಮೊಸಳೆಯಾಗಿದ್ದ. ಶ್ರೀಹರಿಯ ಕೈಯಿಂದ ಸಾವು ಬರುತ್ತಲೇ ಆತನ ಶಾಪ ವಿಮೋಚನೆಯಾಗಿತ್ತು. ಆತನು ತನ್ನ ಸ್ವರೂಪವನ್ನ ಪಡೆದು ಭಕ್ತಿಯಿಂದ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಕಾಲಿಗೆ ಅಡ್ಡ ಬಿದ್ದಿದ್ದ. ಅನಂತರ ಆತನು ಶ್ರೀಹರಿಯಿಂದ ಬೀಳ್ಕೊಂಡು ಎಲ್ಲರೂ ನೋಡುತ್ತಿರುವಂತೆಯೇ ತನ್ನ ಲೋಕಕ್ಕೆ ಹೊರಟು ಹೋಗಿದ್ದ. ಇತ್ತ ಶ್ರೀಹರಿಯ ಕೈಸೋಕಿನಿಂದ ಗಜರಾಜನು ಅಜ್ಞಾನದೊಡನೆ ಆನೆಯ ದೇಹವು ಹೋಗಿತ್ತು. ಅದಕ್ಕೆ ಬದಲಾಗಿ ಪೀತಾಂಬರವನ್ನು ಧರಿಸಿದ್ದ 4 ತೋಳುಗಳುಳ್ಳ ಮಹಾಪುರುಷನೊಬ್ಬ ಕಾಣಿಸಿಕೊಂಡಿದ್ದ. ತನ್ನನ್ನ ಭಕ್ತಿಯಿಂದ ನಮಸ್ಕರಿಸಿದ ಆತನನ್ನ ಕುರಿತು ಶ್ರೀಹರಿಯು, ಅಯ್ಯ, ಹಾಲ್ಗಡಲು, ಶಂಖಚಕ್ರ, ಗದೆ ಪದ್ಮಗಳು, ಗರುಡ ಶೇಷರು, ರಮಾದೇವಿ, ಬ್ರಹ್ಮರುದ್ರರು ನನಗೆ ಅತ್ಯಂತ ಪ್ರಿಯರಾದವರು. ನೀನು ಕೂಡ ಅವರ ಸಾಲಿಗೆ ಸೇರಿರುವೆ. ನಿನಗೆ ಸಾಯುಜ್ಯ ಪದವಿಯನ್ನ ಕೊಟ್ಟಿರುವೆ. ಬೆಳಗ್ಗೆ ಎದ್ದು ನಿನ್ನ ಹೆಸರು ಹೇಳಿದವರು, ನಿನ್ನ ಸ್ತೋತ್ರವನ್ನ ಹಾಡಿದವರ ಪಾಪಗಳು ನಿವಾರಣೆಯಾಗುತ್ತೆ. ಸಾಯುವ ಕಾಲದಲ್ಲಿ ಅವರಿಗೆ ನಿರ್ಮಲವಾದ ಮನಸ್ಸು ಬುದ್ಧಿಗಳುಂಟಾಗುತ್ತೆ ಎಂದು ಹೇಳಿ ಆತನನ್ನು ತನ್ನ ಜೊತೆಯಲ್ಲೇ ಗರುಡನ ಮೇಲೆ ಕೂರಿಸಿಕೊಂಡು ವೈಕುಂಠಕ್ಕೆ ಶ್ರೀ ಮಹಾವಿಷ್ಣುವು ಕರೆದುಕೊಂಡು ಹೋಗಿದ್ದ. ಪುರಾಣಗಳ ಪ್ರಕಾರ ಗಜೇಂದ್ರ ಮೋಕ್ಷ ಕಥೆಯು ಮನುಷ್ಯನ ಹಾಗೂ ಮನುಕುಲದ ಉದ್ಧಾರಕ್ಕೆ ಅಂತಲೇ ಇರೋ ಒಂದು ಸಾಯುಜ್ಯ ಪದವಿ. ಈ ಕಥೆಯನ್ನ ಯಾರು ಸ್ಮರಿಸ್ತಾರೋ, ಈ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಹೇಳಿದ್ದಾರೆ. ಯಾರು ಈ ಕಥೆಯನ್ನ ಬೆಳಗ್ಗೆ ಎದ್ದ ತಕ್ಷಣ ನೆನಪಿಸಿಕೊಳ್ತಾರೋ ಅವರಿಗೆ ಸಕಲ ಐಶ್ವರ್ಯವು ಪ್ರಾಪ್ತಿಯಾಗುತ್ತೆ, ಸಕಲ ಮನೋಭಿಲಾಷೆಗಳು ಈಡೇರ್ತವೆ ಅನ್ನೋದೇ ಈ ಕಥೆಯ ಸಾರಾಂಶ.